ಹೋಗಿರ್ತಕ್ಕಂತಹ ರಾಶಿಯಾಧಿಪತಿಗೆ ಸಂಬಂಧವೇನು? ಅವನ ಮಿತ್ರನೋ, ಶತ್ರುವೋ, ಸಮವೋ, ಏನದು ಉಚ್ಚನೋ? ಅವರ ಮನೆಯಲ್ಲಿ ಅವರ ಮಡದಿ ಮಕ್ಕಳೇ ಶತ್ರುಗಳು. ಮಡದಿ ಗಂಡನಿಗೆ ಶತ್ರು, ಇದೇ ಗಂಡ ಮೀನರಾಶಿಯ ಮಡದಿಗೆ ಶತ್ರು. ಈ 1.5-2 ವರ್ಷ ನಮ್ಮ ಅಪ್ಪ ಅಮ್ಮ ಓ ಅಂತ ನನ್ನ ಮೇಲೆ ರೇಗಾಡಿದ್ರು. ಈಗ ಇದ್ದಕ್ಕಿದ್ದಂಗೆ ಮನೆಗೆ ಬರಲ್ಲ ಅಂತಿದ್ರು. ಏನ್ ಮಾಡ್ತೀರ, ನೀವು ಬರಲ್ಲ, ನೀವು ಬರಬೇಡ ಅಂತಿದ್ರು. ಆಶ್ಚರ್ಯ. ನೀವೇನೇ ಕೆಲಸ ಮಾಡಬೇಕಾದ್ರೂ, ಒಂದು ಕುಳಿತುಕೊಂಡು ಯೋಚನೆ ಮಾಡಬೇಕಾದ್ರೂ ಕೂಡ, ದೇವರ ಧ್ಯಾನ ಮಾಡಬೇಕಾದ್ರೂ ಕೂಡ, ಇನ್ನೊಬ್ಬರ ಜೊತೆ ನೀವು ಒಂದು ಮೀಟಿಂಗ್ ಮಾಡ್ಬೇಕಂದ್ರೂ ಕೂಡ ನೀವು ನಾರ್ತ್ ಡೈರೆಕ್ಷನ್, ಉತ್ತರಕ್ಕೆ ಮುಖ ಮಾಡ್ತಾನೆ ಮಡಿಯಿರೋದೇ ಕೆಲವು ಜನ. ನಿಮಗೆ ಕೊನೆ ಪಕ್ಷ ಹಾಲು ದೇವರ ಮನೇಲಿ ಇಟ್ಟು ಒಂದಷ್ಟು ಬೆಲ್ಲ ಹಾಕಿ ನೈವೇದ್ಯ ಮಾಡಿ, ಆ ಹಾಲು ಸ್ವೀಕಾರ ಮಾಡಿ, ಆ ನಂತರ ನೀವು ಊಟ ಮಾಡಿ. ನಿಮ್ಮ ಸಹೋದರ ಸಹೋದರಿ ಯಾರಾದ್ರೂ ಇದ್ರೆ, ಆಮೇಲೆ ಮಕ್ಕಳಾಗ್ತಕ್ಕಂಥದ್ದು ಶುಭ ಸೂಚನೆ ಕೊಡುತ್ತೆ. 5ನೇ ಮನೆಗೆ ಹೋದಾಗ ಸಂತಾನ ಫಲ ಪ್ರಾಪ್ತ್ಯರ್ಥಂ. ಇನ್ನು ಮೀನ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಗುರುಬಲ ಇದೆಯಾ, ಹೇಗಿದೆ ಗುರುಗಳೇ? ಇನ್ನು ಮೀನ ರಾಶಿಯವರಿಗೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ದಿವಸ 4ನೇ ಮನೇಲಿತ್ತು. ಈಗ 4ನೇ ಮನೆಯಿಂದ 5ನೇ ಮನೆಗೆ ಹೋಗಿದೆ ಅಂತಂದರೆ ಈ 1.5 ತಿಂಗಳು ಗುರುಬಲ ಇದೆ, ನಮಗೆ ಏನೋ ಒಂದು ನಾವು ಪಡ್ಕೊಳ್ತೀವಿ, ಆಗತ್ತೆ ನಮಗೆ ಅಂತ ಯಾರ್ಯಾರು ಹೇಳಿದೆಲ್ಲ ಕೇಳಿಸ್ಕೊಂಡಿರ್ತೀವಿ. ಆದರೆ ಈ ರಾಶ್ಯಾಧಿಪತಿಗೂ ಹೋಗಿರ್ತಕ್ಕಂತಹ ರಾಶ್ಯಾಧಿಪತಿಗೆ ಸಂಬಂಧವೇನು? ಅವನ ಮಿತ್ರನೋ, ಶತ್ರುವೋ, ಸಮವೋ, ಏನದು ಉಚ್ಚನೋ, ನೀಚನೋ, ಸ್ವಕ್ಷೇತ್ರಾಧಿಪತಿ ಏನದು ಅಂತ, ಆಮೇಲೆ ನಿಮ್ಮ ಅಂತರ್ಭುಕ್ತಿಯ ದಶಾಭುಕ್ತಿಯ ಯಾವ ಯಾವ ಗ್ರಹಗಳ ಆ ಏರಿಳಿತಗಳು ಸಮ್ಮಿಳಿತ ಹೇಗಿದೆ ಅನ್ನೋದನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡರೆ ನಿಮಗೊಂದು ಅದ್ಭುತ ಮಾಡಿಕೊಡ್ತಾನೆ. ಈಗ ಮೀನರಾಶಿಯವರಿಗೆ ಪಾಪ ಗಮನಿಸಿರ್ತಾರೆ, ಈ ಹಿಂದೆ ಅವರ ಮನೆಯಲ್ಲಿ ಅವರ ಮಡದಿ ಮಕ್ಕಳೇ ಶತ್ರುಗಳು. ಮಡದಿ ಗಂಡನಿಗೆ ಶತ್ರು, ಇದೇ ಗಂಡ ಮೀನರಾಶಿಯ ಮಡದಿಗೆ ಶತ್ರು. ಮಕ್ಕಳು ಕೂಡ ಹಾಗೆ. ಅಷ್ಟೇ ಯಾಕೆ, ಯಾವ ಜೀವಂಚ ಕಾಲ ಪ್ರೀತಿಸುವಂಥ ತಂದೆ ತಾಯಿಗಳೇ ಶತ್ರುಗಳು. ನಾನು ಜಾಸ್ತಿ ಹೇಳೋದೇ ಬೇಡ, ನೀನು ಬೇರೆಯವ್ರ ಶತ್ರು ಅನ್ನೋದೇ ಬೇಡ. ಈಗಿರುತ್ತೆ. ಈಗ ಉಲ್ಟಾ, ಈ 1.5-2 ವರ್ಷ ನಮ್ಮ ಅಪ್ಪ ಅಮ್ಮ ಓ ಅಂತ ನನ್ನ ಮೇಲೆ ರೇಗಾಡಿದ್ರು. ಈಗ ಇದ್ದಕ್ಕಿದ್ದಂಗೆ ಮನೆಗೆ ಬರಲ್ಲ ಅಂತಿದ್ರು. ಏನು ಮಾಡ್ತೀರ, ನೀವು ಬರಲ್ಲ, ನೀವು ಬರಬೇಡ ಅಂತಿದ್ರು. ಆಶ್ಚರ್ಯ, ಬಂದುಬಿಟ್ಟಿದ್ದಾರೆ. ಅಂದರೆ ಖುಷಿಯನ್ನು ಕೊಡ್ತಾರೆ. ಏನೇನೋ ಮಾಡಿದ್ರಿ ಬಿಸ್ನೆಸ್ಸಲ್ಲಿ, ಅದು ಮಾಡಿದ್ರಿ, ಶೇರ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ನೀವು ಮಾರ್ಕೆಟಿಂಗ್ ಮಾಡಿದ್ರಿ, ಎಂತೆಂತ ಮಾಡಿದ್ರಿ. ಏನು ಮಾಡಿದ್ರು ಒಂದು 4 ವರ್ಷಗಳಿಂದ ಸಖತ್ತಾಗಿ ನಡೀತು. ಈ 2 ವರ್ಷಗಳು ಭಲೇ ಪಟ್ಟೆಪ್ಪ ನಾನು ಅಂತಂದ್ರಲ್ಲ, ಅವರಿಗೆಲ್ಲ ಒಂದು ಸುವರ್ಣಾವಕಾಶ, ಸುವರ್ಣದ ತಗಡು ಅಲ್ಲಿ ನಿಂತಿದ್ರಿ ನೀವು ಅಂತ, ಸುವರ್ಣದ ಛಾವಣಿ ನಿಮ್ಮ ಮೇಲೆ ಇದೆ ಅಂತ. ಯಾರಿಗೆ? ಮೀನರಾಶಿಯವರಿಗೆ 5ನೇ ಮನೆ. ಮಕ್ಕಳಿಂದಲೂ ಖುಷಿಯನ್ನು ಪಡ್ತೀರಿ. ಮಡದಿ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಂದಲೂ ಕೂಡ ಸಂತೋಷವನ್ನೇ ಕಾಣ್ತೀರಿ. ಈ 1.5 ತಿಂಗಳಲ್ಲಿ ನೀವು ಏನು ಬಯಸ್ತೀರೋ ಅದನ್ನು ಮಾಡಿಕೊಳ್ಳತಕ್ಕಂತಹದ್ದೇ ಮಾಡಿ. ನೀವೇನೇ ಕೆಲಸ ಮಾಡಬೇಕಾದ್ರೂ, ಒಂದು ಕುಳಿತುಕೊಂಡು ಯೋಚನೆ ಮಾಡಬೇಕಾದ್ರೂ ಕೂಡ, ದೇವರ ಧ್ಯಾನ ಮಾಡಬೇಕಾದ್ರೂ ಕೂಡ, ಇನ್ನೊಬ್ಬರ ಜೊತೆ ನೀವು ಒಂದು ಮೀಟಿಂಗ್ ಮಾಡಬೇಕಂದ್ರೂ ಕೂಡ ನೀವು ನಾರ್ತ್ ಡೈರೆಕ್ಷನ್, ಉತ್ತರಕ್ಕೆ ಮುಖ ಮಾಡ್ತಾನೆ ಮಡಿಯಿರೋದೇ ಕೆಲವು ದಿನ ನಿಮಗೆ. ಮತ್ತು ಅಣ್ಣಯ್ಯ ಹಿಂದಕ್ಕೆ ಹೋಗ್ತಾನೆ. ಮುಂದಿದ್ದಾಗ 48 ದಿನ ಆಯಿತು ಮತ್ತೆ ಮತ್ತು ಅವಕಾಶ ಬಂದಿದೆಯಲ್ಲ, ಇಲ್ಲಿ ಸ್ವಲ್ಪ ಅದಕ್ಕೆ ನಾರ್ತ್ ಡೈರೆಕ್ಷನ್ ಕುಳಿತು ಕೆಲಸ ಮಾಡಿ. ನಿಮಗೆ ಆಮೇಲೆ ಏನಾದರೂ ನಿಮಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಡೈರೆಕ್ಷನ್ ಇರ್ತಕ್ಕಂತಹದನ್ನೇನು ಮಾಡಿ. ಒಂದು ಹೇಳ್ತೀನಿ, ನೀವೆಲ್ಲೋ ಸೌತಲ್ಲಿ ಇದ್ದೀರಿ, ಆ ಸೌತಲ್ಲಿ ಇರಬೇಕಾದ್ರೂ ಕೂಡ ಏನು ಮಾಡಬೇಕು ಗೊತ್ತಾ? ನೀವು ಮೂವಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ನಾರ್ತ್ಗೆ ಹೋಗಿ. ಒಂದು 3 hours ಎಂಟರ್ಟೈನ್ಮೆಂಟ್ ತಗೊಳ್ತೀನಿ ಅಂತಂದರೆ ನಾರ್ತ್ಗೆ ಹೋಗಿ. ಆಗೋದು ಗಮನಿಸಿ ನೀವು ಏನೇನು ನಡೀತಿ ಅಂತ. ಆದರೆ ಇಲ್ಲಿ ಮಾತ್ರ ಪ್ರಧಾನವಾಗಿ ರಾತ್ರಿ ನೀವು ಊಟ ಮಾಡಬೇಕಾದರೆ ಚಂದ್ರನನ್ನು ಕುರಿತು ಆರಾಧಿಸಿಯೇ ತೀರಬೇಕು ಊಟ ಮಾಡುವ ಮುನ್ನ. ಕೊನೆ ಪಕ್ಷ ಹಾಲು ದೇವರ ಮನೇಲಿ ಇಟ್ಟು ಒಂದಷ್ಟು ಬೆಲ್ಲ ಹಾಕಿ ನೈವೇದ್ಯ ಮಾಡಿ, ಆ ಹಾಲು ಸ್ವೀಕಾರ ಮಾಡಿ, ಆ ನಂತರ ನೀವು ಊಟ ಮಾಡಿ. ಯಾರು? ಮೀನರಾಶಿಯವರು. ಎಲ್ಲಿಗೆ ಹೋಗಿದ್ದಾನವ? ಚಂದ್ರನ ಮನೆಗೆ ಹೋಗಿದ್ದಾನೆ. ರಾತ್ರಿ ಕಾಣೋದು ಚಂದ್ರದೇವ. ಅವನನ್ನೊಮ್ಮೆ ಸ್ಮರಣೆ ಮಾಡಯ್ಯ, ನಾನು ಸ್ವಲ್ಪ ಹೀಗೆ ಒಂದಷ್ಟು ಒಳ್ಳೆಯದು ಕೃಪೆ ಮಾಡಿದೀಯ, ಅವನ ಕೃತಜ್ಞತೆ ಹೇಳಿ, ಥ್ಯಾಂಕ್ಸ್ ಹೇಳಿ, ಇದು ಯಾವ ಜೀವಂಚ ಕಾಲ ಕೊಡು ಅಂತೇಳಿ ಒಮ್ಮೆ ಸ್ಮರಣೆ ಮಾಡಿ. ಈಗ ಸ್ಮರಣೆ ಮಾಡೋದು, ಈಗ ನೀ ಕೃತಜ್ಞತೆ ಹೇಳೋದು ಯಾವಾಗಲೂ ಅವನು ನೆನಪಿಟ್ಕೊಳ್ತಾನೆ. ಅರೆ, ನಾನು ಅವ್ನು ಸಹಾಯ ಮಾಡಿದ್ದಕ್ಕೆ ಅವನು ಕೃತಜ್ಞತೆ ಹೇಳಿದ, ಪಾಪ ಥ್ಯಾಂಕ್ಸ್ ಹೇಳ್ದವ. ನಾವು ಏನೂ ಮಾಡಿ ಕೂಡ ನಾವು ಅಂದಿಲ್ಲ ಅಂತಂದರೆ, ಪ್ರೋತ್ಸಾಹ ಕೊಟ್ಟಿಲ್ಲ ಅಂತಂದರೆ, ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಅವ್ನು ಹೊಗಳಿದ್ರೆ ಅವನಿಗೊಂಥರ ಖುಷಿ ಆಗುತ್ತೆ.
ಅವನು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿ ಅಷ್ಟು ಚೆನ್ನಾಗಿ ಬಡಿಸಿದ್ರು ಕೂಡ ನೀವು ಅವನನ್ನು ಬೈದರೆ ಯಾಕಾದರೂ ಸುಮ್ಮನೆ ಇವ್ರ ಹತ್ರ ಮಾಡಿ ಪ್ರಯೋಜನ ಇಲ್ಲ ಹೌದು. ಅನ್ಸ್ಕೋಬೇಕಾ? ಅಯ್ಯೋ ಬಿಡು, ಅವ್ನು ಕೇರ್ಲೆಸ್ ಮಾಡ್ತಾನೆ ನಾಳೆಯಿಂದ. ಅಯ್ಯೋ ಏನು ಮಾಡಿದ್ರೆ, ಎಷ್ಟು ಚೆನ್ನಾಗಿ ಮಾಡಿದ್ರೆ ಏನು, ಅವ್ರೇನು ನನಗೆ ನನ್ನ ಈ ಸಂಬಳ ಇನ್ಕ್ರೀಸ್ ಮಾಡ್ತಾರಾ? ಒಂದು ದಿವಸ ಹೊಗಳಿದ್ದಲ್ಲ, ಏನಿಲ್ಲ, ಸಂಬಳ ಮಾಡಲಿನ ಪರವಾಗಿಲ್ಲ ರೀ, ನೀವು ಹೊಗಳ್ರಿ ಅಷ್ಟು ಖುಷಿಯಿಂದ. ಅವನು ಮತ್ತೂ ನಿಮ್ಮನ್ನು ಮಾಡ್ತಾನೆ. ಆನಂತರ ಅವನು ಖುಷಿ ಮಾಡಿದ್ದಕ್ಕೆ ಮತ್ತು ಕೊಡಿ, ಸಂತೋಷ ಕೊಡಿ. ಹಾಗೆ ನೀವಿವಾಗ ಚಂದ್ರನ ಕುರಿತು ಪ್ರಾರ್ಥಿಸ್ತಕ್ಕಂಥದ್ದು, ಚಂದ್ರನ ಕವಚವನ್ನು ಹೇಳ್ಕೊಳ್ತಕ್ಕಂತಹದ್ದು. ನಿಮ್ಮ ಸಹೋದರ ಸಹೋದರಿ ಯಾರಾದರೂ ಇದ್ದರೆ, ಆಮೇಲೆ ಮಕ್ಕಳಾಗ್ತಕ್ಕಂಥದ್ದು ಶುಭ ಸೂಚನೆ ಕೊಡುತ್ತೆ. 5ನೇ ಮನೆಗೆ ಹೋದಾಗ ಸಂತಾನ ಫಲ ಪ್ರಾಪ್ತ್ಯರ್ಥಂ, ಅಂತಹ ಸಂತಾನದಿಂದ ಶುಭಗಳೇ ನಡೀತಕ್ಕಂಥ. ಅದರಲ್ಲೂ ಮೀನರಾಶಿಯವರೆಗೆ ಈ 1-1.5 ತಿಂಗಳಲ್ಲಿ ಮಗು ಆಗುತ್ತೆ ಅಂತಂದರೆ ಇನ್ನು ಆ ಮಗು ಅದ್ಭುತ. ಯಾರಿಗೇ ಆಗಿರಲಿ ಒಟ್ಟಾರೆಯಾಗಿ ಅದ್ಭುತ. ಈ ತಿಂಗಳಲ್ಲಿ 2 ತಿಂಗಳಲ್ಲಿ ಮಕ್ಕಳಾಗ್ತಕ್ಕಂಥವ್ರಿಗೆ ಮಾತ್ರ ಬಹಳ ಅದ್ಭುತಗಳು ನಡೆದೋಗ್ತವೆ, ಬಹಳ ಖುಷಿ. ಒಟ್ಟಾರೆ ಅವನ ಜೀವನದಲ್ಲಿ ಯಾವತ್ತೋ ಒಂದಿನ ಏನು ಬಯಸಿರ್ತಾನೆ ಅದು ಪಡ್ಕೊಂಡೇ ತೀರ್ತಾನೆ ಅಂತ. ಅಂಥದ್ರಲ್ಲಿ ನೀವು ಪಡ್ಕೊಳ್ಬೇಕಲ್ಲ, ಎಷ್ಟೆಷ್ಟು ನೋವು ಅನುಭವಿಸಿದ್ರಲ್ಲ, ಅವರಿಗೆ ನಡೆಯುವಂಥ ಶುಭ ದಿನಗಳಿವೆ. ಅದಕ್ಕಾಗಿ ಮೀನರಾಶಿಯವರು ಚಂದ್ರನ ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೆ, ಇಲ್ಲ ಗುರುಗಳೇ ನಾನು ಈ ರೀತಿ ಮಾಡ್ಕೋಬೇಕು ಅನ್ನೋ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇನೆ ಅಂದರೆ, ಆ ಒಂದು ಯಾವುದೋ ಒಂದು ಯಜ್ಞ ಯಾಗಾದಿಗಳಿಗೋ ಆ ಒಂದು ಕ್ಷೇತ್ರಗಳಿಗೆ ಆಹಾರಾದಿ ಕೊಡ್ತಕ್ಕಂತಹದ್ದು ಏನು ಕೊಡ್ತಾಯಿದ್ರು, ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೆ ಅಕ್ಕ ತಂಗೀರು ಅಣ್ಣ ತಮ್ಮಂದಿರ ಮಕ್ಕಳಿಗೆ ಅವರಿಗೆ ಬೆಳ್ಳಿಯ ಪದಾರ್ಥ ಏನಾದರೂ ದಾನ ಮಾಡಿಯಪ್ಪ. ಅದು ಬೆಳ್ಳಿಯ ಹೂಡುದಾರವನ್ನು ಕೊಡ್ತೀರೋ, ಆ ಮಕ್ಕಳು ಹಾಕ್ಕೊಳ್ತಕ್ಕಂಥ ಕಾಲು ಗೆಜ್ಜೆ ಕೊಡ್ತೀರೋ, ಕಡಗ ಕೊಡ್ತೀರೋ, ಏನಾದರೂ ಒಂದು ಖುಷಿಯನ್ನು ಬೆಳ್ಳಿಯೊಂದಿಗೆ ಕೊಡ್ತಕ್ಕಂತಹದ್ದನ್ನು ಮಾಡಿ, ರಾತ್ರಿ ಮಾತ್ರ ನೀವು ಹಾಲು ನೈವೇದ್ಯ ಮಾಡಿ, ಬೆಲ್ಲ ಹಾಲು ನೈವೇದ್ಯ ಮಾಡಿ ಸ್ವೀಕಾರ ಮಾಡಿ ತದನಂತರ ಊಟ ಮಾಡ್ತೀನಿ ಅಂತಂದರೆ ಅದ್ಭುತಗಳು ಜರುಗಿಬಿಡುತ್ತವೆ. ನೀವೆಷ್ಟೋ ದಿವಸ ಈ ಕೆರೆ ತುಂಬ ಈ ಒಣಗಿಬಿಟ್ಟು ಅಲ್ಲಲ್ಲಿ ಎಲ್ಲ ಬಿರುಕು ಬಿಟ್ಕೊಂಡ್ಬಿಟ್ಟಿರ್ತಲ್ಲ, ಅದು ನೋಡೋಕ್ಕೆ ಒಂಥರ ಇರುತ್ತೆ. ಪೂರ್ಣ ಮಳೆ ಬಂದಾಗ ಕೆರೆ ತುಂಬಿ ತುಳುಕ್ತಾ ಇದ್ದರೆ ಆಗೋ ಆನಂದವೇ ಬೇರೆ. ಆ ಪಕ್ಷಿಗಳಿಗೆ ಆಹ್ಲಾದ ಏನು ಅದ್ಭುತವೋ ಅದು. ಹಾಗೆ ನಿಮಗೆ ಈ 1.5 ತಿಂಗಳು ಮಾತ್ರ ಮೀನರಾಶಿಯವರೆಗೆ ಆಹ್ಲಾದ ಆನಂದವನ್ನು ಬರಮಾಡಿಕೊಳ್ಳುವ ದಿನ ತಮಗೆ. ಖಂಡಿತ ಗುರುಗಳೇ. ಸೊ ಮೀನರಾಶಿಯವರಿಗೆ ಒಟ್ಟಾರೆ ಒಂದು ರೀತಿ ಸುವರ್ಣ ಅವಕಾಶನೇ ಈ ಸಂದರ್ಭ ಅಂತ ತಿಳಿಸಿದ್ರಿ. ಜೊತೆಗೆ ಅವ್ರಿಗೆ ಕುಟುಂಬದವರಿಂದ ಕೂಡ ಪ್ರತಿಯೊಂದು ಖುಷಿಯಾಗಿರುವಂಥ ಸಂದರ್ಭ ಆಗಿರುತ್ತೆ. ನಾರ್ತ್ ಡೈರೆಕ್ಷನ್ನ ಬಳಸೋದ್ರಿಂದ ಕೂಡ ಒಳತನ್ನ ಕಾಣ್ತಾರೆ ಅಂತ. ಸೊ 12 ರಾಶಿಯವರೆಗೂ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳಿದೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.